ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಾ ಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ಏನಿದು ನೋಡ್ತಾ ಇದ್ದೀರಾ, ಈ ಥರದ್ದು ಬ್ಲ್ಯಾಕ್ ಇದೆ ಅಂತ ಹೇಳಿ, ಇದು ಗಿಣ್ಣು ರೀ. ನಾವು ಇಲ್ಲಿ ಇದು ಹಸುವಿನ ಹಾಲಿದು ಗಿಣ್ಣಲ್ಲ, ತೆಂಗಿನಕಾಯಿ ಹಾಲಿಂದ ಮಾಡಿರೋಂಥ ಗಿಣ್ಣು. ಹಸುವಿನ ಹಾಲಿನಿಂದ ಮಾಡಬೇಕಂತೇನಿಲ್ಲ ಗಿಣ್ಣ ಫ್ರೆಂಡ್ಸ. ಇಲ್ಲಿ ನಾನು ತೆಂಗಿನಕಾಯಿ ಹಾಲಿಂದ ಇವತ್ತು ಗಿಣ್ಣು ಮಾಡಿದ್ದೇನೆ. ಇಷ್ಟು ಚೆನ್ನಾಗಿದೆ. ಬೆಲ್ಲ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ಈ ಥರ ಅನ್ನಿಸ್ತಾ ಇದೆ. ಸಕ್ಕರೆ ಹಾಕಿ ಮಾಡಿದರೆ ಬೆಳ್ಳಗೆ ಚೆನ್ನಾಗಿರುತ್ತೆ, ಬಿಳಿಯಾಗಿ. ಇದು ನೋಡಿ, ತೆಂಗಿನಕಾಯಿ ಅಷ್ಟೇ ರುಚಿಯಾಗಿ, ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು. ಹಸುವಿನ ಹಾಲಿನಿಂದ ಮಾಡಿಲ್ಲ ಇದನ್ನು. ನಾವು ಇಲ್ಲಿ ತೆಂಗಿನಕಾಯಿ ಹಾಲಿನಿಂದ 4ರಿಂದ 5 ಪದಾರ್ಥ ತಗೊಂಡು ಮಾತ್ರ ಮಾಡಿರೋದು. ಅದು ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, 4 ಪದಾರ್ಥದಿಂದ ತೆಂಗಿನಕಾಯಿ ಹಾಲಿಂದ ಗಿಣ್ಣ ಮಾಡ್ತಾ ಇದ್ದೀನಿ. ಆ ಗಿಣ್ಣ ಸಕ್ಕರೆ ಹಾಕಿ ಮಾಡ್ತಾರೆ, ಬೆಲ್ಲ ಹಾಕಿ ಮಾಡ್ತಾರೆ. ಆಲ್ರೆಡಿ ನಾನು ಸಕ್ಕರೆ ಹಾಕಿ ಮಾಡಿ ನಿಮಗೆ ತೋರಿಸಿದ್ದೇನೆ. ಈಗ ನಾನು ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ. ಒಂದು ತೆಂಗಿನಕಾಯಿನ ಈ ಥರ ತುರಿದಿದ್ದೇನೆ, ಮೇಲ್ಗಡೆದು ಮಾತ್ರ ಇಟ್ಕೊಂಡಿದ್ದೇನೆ. ಇದು ಕಪ್ಪು, ಕೆಳಗಡೆದು ಅದು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಲಿಕ್ಕೆ ಬರುತ್ತೆ, ಅದನ್ನು ಎತ್ತಿಡ್ತೀನಿ. ಈಗ ಇದನ್ನು ಮಾತ್ರ ತಗೋತೇನೆ. ಮತ್ತು ಸ್ವಲ್ಪ ಬೆಲ್ಲ, ಸ್ವಲ್ಪ ಏಲಕ್ಕಿ ಹುಡಿ, ಮತ್ತು ಇದು ಕಾರ್ನ್ಫ್ಲವರ್ ಹಿಟ್ಟು, ಸ್ವೀಟ್ ಕಾರ್ನ್ಫ್ಲವರ್ ಹಿಟ್ಟು ಬರುತ್ತಲ್ಲ, ಅದು 2 ಟೇಬಲ್ ಸ್ಪೂನ್ ನಾನು ಇಲ್ಲಿ ಇಟ್ಟಿದ್ದೇನೆ. ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ. ನಾನೀಗ ಮೊದಲೇದಾಗಿ ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ. ನೋಡಿ, ಇಲ್ಲಿ ಮಿಕ್ಸಿ ಜಾರಲ್ಲಿ ಈಗ ನಾನು ಮೇಲ್ಗಡೆದ್ದು ತುರಿದಿರೋಂಥ ಕಾಯಿ ತುರಿನ ಎಲ್ಲ ಹಾಕಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಇದರದ್ದು ಹಾಲು ತೆಗಿತೇನೆ. ನೋಡಿ, ಇದರದ್ದು ಹಾಲೀಗ ತಕ್ಕೋತೇನೆ. ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತೇನೆ, ಜಾಸ್ತಿ ಏನು ಆ್ಯಡ್ ಮಾಡ್ಲಿಕ್ಕೆ ಹೋಗಬೇಡಿ. 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನೆ. ಈಗ ಇದನ್ನು ನೈಸಾಗಿ ರುಬ್ಬಿ ಇದರದ್ದು ಹಾಲು ನಾನು ಸೋದಿಸ್ಕೊತೇನೆ. ನೋಡಿ, ಇಲ್ಲಿ ಒಂದು ಸಾಣಿಗೆ ಇಟ್ಕೊಂಡಿದ್ದೇನೆ, ಒಂದು ಚಿಕ್ಕದು ಪಾತ್ರೆ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ. ಅದಕ್ಕೆ ನೋಡಿ, ಇಲ್ಲಿ ರುಬ್ಬಿರುವಂಥ ತೆಂಗಿನಕಾಯಿನ ಇದಕ್ಕೆ ಹಾಕೊಂಡ್ಬಿಡ್ತೇನೆ. ಸೋದಿಸ್ಕೋಬೇಕಾಗತ್ತೆ ಇದನ್ನೆಲ್ಲ. ಈಗ ನಾವು ಕ್ಲೀನಾಗಿ ನೋಡಿ 1 ಸ್ಪೂನ್ ತೊಗೊಂಡು ನಾವು ಈ ಥರ ಮಾಡ್ಕೋಬೇಕು. ಹಾಲೆಲ್ಲ ಕೆಳಗೆ ಹೋಗುತ್ತೆ ನೋಡಿ, ಕಾಣ್ತಿರ್ಬೋದಲ್ಲ. ಈಗ ಇದನ್ನು ಹೀಗೆ ಒತ್ಕೊಳ್ಳಿ, ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಿ ಹಾಲೆಲ್ಲ ಕೆಳಗೆ ನೋಡಿ ಈ ಥರ ಬರುತ್ತೆ. ಇದರದ್ದೆಲ್ಲ ಈಗ ತೆಗೆದು ಬಿಡ್ತೇನೆ. ಇದು ಕೂಡ ಯಾವುದಾದ್ರೂ ಪದಾರ್ಥಕ್ಕೆ ಯೂಸ್ ಆಗುತ್ತೆ, ಇದನ್ನು ಕೂಡ ಬಿಸಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ಈಗ ಇದರದ್ದೆಲ್ಲ ನಾನು ಹಾಲು ತೆಗೆದಿದ್ದೇನೆ ಫ್ರೆಂಡ್ಸ. ಇದನ್ನು ನಾನು ಒಂದೇ ಸತಿ ಮಿಕ್ಸಿಗೆ ಹಾಕಿರೋದ್ರಿಂದ ಪದಾರ್ಥಕ್ಕೆ ಬರುತ್ತೆ, ಎತ್ತಿಟ್ಕೋತೇನೆ. ನೋಡಿ, ಹಾಲು ಕೂಡ ರೆಡಿ ಆಯಿತು ಫ್ರೆಂಡ್ಸ. ಈಗ ಮುಂದಿನ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಬೆಲ್ಲ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಅಂದರೆ ನೀರು ಹಾಕೋತೇನೆ, 2 ಟೇಬಲ್ ಸ್ಪೂನ್ ಅಷ್ಟು. ಬೆಲ್ಲ ಕರಗುವಷ್ಟು ನೀರು ಹಾಕಿದ್ದೇನೆ. ಇದನ್ನೀಗ ಬೆಲ್ಲ ಕರಗಿಸ್ಕೋತೇನೆ ಎಲ್ಲ ಚೆನ್ನಾಗಿ. ನೋಡಿ, ಇಲ್ಲಿ ಬೆಲ್ಲ ಕೂಡ ಕರಗಿದೆ ಫ್ರೆಂಡ್ಸ್. ಈಗ ಚೆನ್ನಾಗಿ ಬೆಲ್ಲ ಕೂಡ ಕರಗಿದೆ. ಇದನ್ನು ಇಲ್ಲೇ ಬಿಡ್ತೇನೆ. ಈಗ ನೋಡೋಣ ಬನ್ನಿ. ನೋಡಿ, ತೆಂಗಿನ ಹಾಲು ಏನು ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ, ಒಂದು ಅಗಲವಾಗಿರೋಂಥ ಒಂದು ಪಾತ್ರೆಗೆ ಹಾಕೋತೇನೆ. ನೋಡಿ, ನಾನೀಗ ನೋಡಿ ಅಗಲವಾಗಿರುವಂಥ ಪಾತ್ರೆಗೆ ಹಾಕಿ ಹಾಲನ್ನು ನಾನು ಇಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ. ಅದಕ್ಕೀಗ ಈ ಕುದಿತಿರುವಂಥ ಬೆಲ್ಲದ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಬೆಲ್ಲದ ಪಾಕ ರೆಡಿ ಮಾಡಿದ್ನಲ್ಲ, ಪಾಕ ಅಲ್ಲ, ಬೆಲ್ಲ ಮಾತ್ರ ಕರಗಿಸಿದ್ದೇನೆ. ಯಾಕೆಂದರೆ ಇದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ನೋಡಿ, ಕಸ ಕಾಣ್ತಿರ್ಬೋದು, ಇದೆ ನೋಡಿ. ಅದಕ್ಕಾಗಿ ಈ ಥರ ಮಾಡಿ ಹಾಕೊಂಡ್ಬಿಟ್ಟಿದ್ದೇನೆ. ಒಳ್ಳೇದಿದ್ರೆ ನೀವು ಡೈರೆಕ್ಟ್ ಕೂಡ ಹಾಕೋಬೋದು. ಈಗ ಬೆಲ್ಲ ಮತ್ತು ತೆಂಗಿನ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಈಗ ಸ್ವಲ್ಪ ಕುದೀಲಿ. ಅಷ್ಟರಲ್ಲಿ ಫ್ರೆಂಡ್ಸ, ಇದಕ್ಕೆ ನಾವು ಕಾರ್ನ್ಫ್ಲವರ್ ಹಿಟ್ಟಲ್ಲ, ಇದಕ್ಕೆ ಈಗ ಏನು ಮಾಡ್ತಾನಪ್ಪ ಅಂದರೆ, ಇಲ್ಲಿ ತೆಂಗಿನ ಹಾಲಿಂದು ಪಾತ್ರೆ ಇದೆ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕೊಂಡು ನಾನು ಕಾರ್ನ್ಫ್ಲವರ್ ಹಿಟ್ಟನ್ನು ಗಂಟಿಲ್ಲದ ಹಾಗೆ ಕಲಿಸ್ತೇನೆ. ನೋಡಿ, ಇದಕ್ಕೆ ಹಾಕೊಂಡ್ಬಿಡ್ತೇನೆ ಫ್ರೆಂಡ್ಸಿಗೆಲ್ಲ. ಇದನ್ನು ನಾನೀಗ ಗಂಟಿಲ್ಲದ ಹಾಗೆ ಕಲಿಸ್ಕೊತೇನೆ. ನಿಮಗಿಲ್ಲ ಅಂದರೆ ನೀವೇನು ಮಾಡ್ಕೊಳ್ಳಿ, ತೆಂಗಿನ ಹಾಲಿಂದು ತೆಂಗಿನ ಹಾಲು ಉಂಟಲ್ಲ, ಅದನ್ನು ಕೂಡ ಹಾಕೋಬೋದು ಫ್ರೆಂಡ್ಸ. ನೋಡಿ, ಇಲ್ಲಿಗ ಕುದಿ ಹಾಲಿಗೆ ಹಾಕಬೇಕಾಗುತ್ತೆ. ನೋಡಿ, ಗಂಟಿಲ್ಲಲ್ಲ ಫ್ರೆಂಡ್ಸ. ಇದರಲ್ಲಿ ನಿಮ್ಗೇನಾದರೂ ಕಸ ಕಡ್ಡಿ ಇದೆ ಅಂತ ಅನಿಸಿದರೆ ನೀವು ಇದನ್ನು ಕೂಡ ಸೋದಿಸ್ಕೋಬೋದು ಫ್ರೆಂಡ್ಸ. ಇಲ್ಲಿ ಹಾಲು ಕೂಡ ಕುದೀತಾ ಇದೆ ನೋಡಿ, ಕಾಣ್ತಿರ್ಬೋದಲ್ಲ ನಿಮಗೆ. ಈ ಹಾಲಿಗೆ ನಾನೀಗ ಹಾಲು ಮತ್ತು ಬೆಲ್ಲ ಈಗ ಇದನ್ನು ಸೋದಿಸ್ಕೊಂಡೇ ಹಾಕೋತೇನೆ, ನಿಮಗೆ ಗೊತ್ತಾಗಲಿ ಅಂಥೇಳಿ. ನೋಡಿ, ಈ ಥರ ಕಾರ್ನ್ಫ್ಲವರ್ ಹಿಟ್ಟನ್ನು ಸೋದಿಸಿ ಹಾಕಿದ್ದೇನೆ. ಈಗ ಇದನ್ನು ನಾವು ಗಂಟು ಆಗ್ತದೆ, ಇದು ಹಾಕಿದ ತಕ್ಷಣ
ಕೈ ಬಿಡಲಾರ್ದಾಗೆ ತಿರುಗಿಸ್ತಾ ಹೋಗಬೇಕು. ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ ತಕ್ಷಣ ಗಂಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಗೊತ್ತಾಗುತ್ತೆ. ಇದನ್ನೀಗ ನಾವು ತಳ ಹಿಡಿಲ್ದಾಗೆ ತಿರುಗಿಸ್ತಾ ಹೋಗಬೇಕು. ಚೆನ್ನಾಗಿ ನೋಡಿ ಕಾಣ್ತಿರ್ಬೋದಲ್ಲ, ಇಲ್ಲಿ ಈ ಥರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ನೋಡಿ. ಈಗ ಕುದಿಸ್ತಾ ಇದ್ದೇನೆ. ಇದು ಸ್ವಲ್ಪ ಹೊತ್ತಿಗೆ ಕಾರ್ನ್ಫ್ಲವರ್ ಹಿಟ್ಟು ಹಾಕಿದ ಕೂಡಲೇ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಕಾಣ್ತಿರ್ಬೋದು ಎಷ್ಟು ಗಟ್ಟಿ ಆಯಿತು ನೋಡಿ. ಈಗ ಇದನ್ನೀಗ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ. ನೋಡಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇದನ್ನೀಗ ನಾವು ತುಂಬ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಗಟ್ಟಿ ಆಗೋವರೆಗೆ. ಕೈ ಬಿಡಲಾರ್ದ ಹಾಗೆ ತಳ ಹಿಡಿತದೆ. ಇದು ತುಂಬ ಬೇಗನೆ ತಳ ಹಿಡಿಯುತ್ತದೆ ನೋಡಿ. ಇದನ್ನೀಗ ನಾವು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ತಾ ಇರಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಮಗೆ ಗಿಣ್ಣದ ಹಾಲು ತಿಂದಷ್ಟೇ ರುಚಿ ಸಿಗುತ್ತೆ ಇದರಲ್ಲಿ. ಬೆಲ್ಲ ಹಾಕಿಯೂ ಮಾಡ್ಬೋದು, ಸಕ್ಕರೆ ಹಾಕಿಯೂ ಮಾಡ್ಬೋದು. ನಾನೀಗ ಆಲ್ರೆಡಿ ಸಕ್ಕರೆ ಹಾಕಿ ನಿಮಗೆ ಮಾಡಿ ತೋರಿಸಿದ್ದೇನೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದೆ ಈಗ ಬೆಲ್ಲ ಹಾಕಿ ಒಂದು ಸತಿ ಮಾಡಬೇಕಂಥೇಳಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ನೋಡಿ ಬಿಡಬೇಡಿ, ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ. ನೋಡಿ ಇದು ಚೆನ್ನಾಗೀಗ ಕುದಿಬೇಕು. ಸ್ಲೋ ಉರಿಯಲ್ಲಿ ಕುದಿಸ್ಕೊಳ್ಳಿ, ಯಾಕಂದರೆ ಇದು ಕೈಗೆ ಸಿಡಿಯುತ್ತೆ ಕುದಿಯುವಾಗ. ನೋಡಿ ಒಂಚೂರು ಕೈ ಬಿಟ್ಟರೆ ಈ ಥರ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಗುಳ್ಳೆ ಬಂದುಬಿಡುತ್ತೆ ಕೈ ಹತ್ತಿರ ಸಿಡಿದ ಕೂಡಲೇ. ಅದಕ್ಕಾಗಿ ನೋಡಿ ಕುದೀಲಿದು, ಯಾಕಂದರೆ ತೆಂಗಿನಕಾಯಿನೂ ಹಸಿ ಹಾಲು ಇರೋದ್ರಿಂದ ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಗಟ್ಟಿ ಬರುತ್ತೆ ನೋಡಿ. ಎಷ್ಟು ಗಟ್ಟಿಯಾಗಿದೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದಕ್ಕೆ ನೀವು ಬೇಕಾದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೋದು. ನಾನು ತುಪ್ಪ ಹಾಕಿಲ್ಲ ಅಲ್ಲಿ. ಇದಕ್ಕೀಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ, ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಏಲಕ್ಕಿ ಪುಡಿ ಹಾಕಿದ ಮೇಲೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ. ನೋಡಿ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಈಗ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಫ್ರೆಂಡ್ಸ. ಈ ಥರದೊಂದು ಬಾಲ್ಗೆ ಸ್ಟೀಲಿಂದ ಆದರೂ ಅತಿ ಯಾವುದಾದ್ರೂ, ಇಲ್ಲಿ ನಾನು ಗ್ಲಾಸ್ ಇತ್ತು ಅದಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಇಲ್ಲಿ ತುಪ್ಪ ಸವರಿ ಇಟ್ಟಿದ್ದೇನೆ, ಹಾಗೇನು ಕೂಡ ಹಾಕೋಬೋದು, ಬರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಇದು ನಾನು ಸ್ವಲ್ಪ ತುಪ್ಪ ಸವರಿ ಇಟ್ಟಿದ್ದೇನೆ. ಈಗ ಮಾಡಿಟ್ಟಿರುವಂಥ ತೆಂಗಿನಕಾಯಿ ಹಾಲು ಗಿಣ್ಣನ ಇದಕ್ಕೆ ಈಗ ಹಾಕೊಂಡ್ಬಿಡ್ತೀನಿ ನೋಡಿ ಎಲ್ಲವನ್ನು ಫ್ರೆಂಡ್ಸ. ನೋಡಿ ಇಲ್ಲಿ ನಾನು ಈ ಥರ ಇದೆ. ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಬೇಗ ಬೇಕಂದರೆ ನನಗೇನು ಅವಶ್ಯಕತೆ ಇಲ್ಲ, ಬೇಗ ಬೇಕಾಗಿಲ್ಲ. ನಾನು ಹೊರಗಡೆನೇ ಇಡ್ತೀನಿ, ಫ್ರಿಜ್ಜಲ್ಲಿ ಅಂತೂ ಇಡಲ್ಲ. ಇದು 1 ರಿಂದ 2 ಗಂಟೆ ತಣ್ಣಗಾಗಲಿಕ್ಕೆ ಬಿಡ್ತೇನೆ, ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಅಂದರೆ ಸೂಪರಾಗಿ ಬಂದಿದೆ ಎಲ್ಲ ಗಿಣ್ಣು ನೋಡಿ. ತಾನಾಗಿ ಹೇಗೆ ಬಿಟ್ಕೊಂಡಿದ್ದೆ ಫ್ರೆಂಡ್ಸ. ನಾವು ಕೈಯಿಂದ ಕೂಡ ತೆಗಿಬೋದು ನೋಡಿ, ಕೈಯಿಂದ ಕೂಡ ತೆಗಿಬೋದು, ಅಷ್ಟು ಈಜಿಯಾಗಿ ಬರುತ್ತೆ. ನಾನು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಇದನ್ನು ಈ ಥರ ನೋಡಿ ಈಜಿಯಾಗಿ ಬರುತ್ತೆ. ನಾವು ಇದಕ್ಕೆ ತುಪ್ಪ ಹಚ್ಚೋಂಥ ಅವಶ್ಯಕತೆಯೂ ಇರಲ್ಲ ಫ್ರೆಂಡ್ಸ. ನಿಮಗೆ ಅಲ್ಯೂಮಿನಿಯಮ್ದು ಇದ್ದರೆ ತುಪ್ಪ ಹಚ್ಕೋಬೋದು. ಇದು ಗ್ಲಾಸ್ ಆಗಿರೋದ್ರಿಂದ ತುಪ್ಪ ಹಚ್ಚೋಂಥ ಅವಶ್ಯಕತೆ ಇರಲ್ಲ. ನಿಮಗೆ ಅಲ್ಯೂಮಿನಿಯಮ್ದು ಬೇರೆ ಯಾವುದಾದ್ರೂ ಸ್ಟೀಲ್ ಡಬ್ಬದಲ್ಲಿ ಹಾಕೋದಾದರೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು ನೋಡಿ, ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ. ನೋಡಿ ಗಿಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡಿ ತೆಂಗಿನಕಾಯಿ ಹಾಲಿನಿಂದ ಮತ್ತು ಬೆಲ್ಲ ಹಾಕಿ ಮಾಡಿರೋಂಥ ಗಿಣ್ಣು ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ ಅಲ್ಲ ಫ್ರೆಂಡ್ಸ್. ಇದನ್ನು ಈಗ ಕಟ್ ಮಾಡಿ ನಿಮಗೂ ಕೂಡ ಒಂದು ಸತಿ ತೋರಿಸ್ತೇನೆ ನೋಡಿ. ಕಟ್ ಮಾಡಿ ಕೂಡ ಒಂದು ಸತಿ ನಿಮಗೆ ತೋರಿಸ್ತೀನಿ ನಾನು. ನೀವು ಈ ಥರ ಆದರೂ ಕಟ್ ಮಾಡ್ಕೋಬೋದು, ಇಲ್ಲ ಅಂದರೆ ಚೌಕಾಕಾರದಲ್ಲಿ ಕೂಡ ಕಟ್ ಮಾಡ್ಕೋಬೋದು. ವಾವ್ ಸೂಪರಾಗಿದೆ ನೋಡಿ, ಕಾಣ್ತಿರ್ಬೋದಲ್ಲ. ಸೇಮ್ ಗಿಣ್ಣದ ಥರನೇ ಟೇಸ್ಟ್ ಅಂತೂ ಸೂಪರಾಗಿ ಬಂದಿರ್ತವೆ ಫ್ರೆಶ್. ಇದನ್ನು ನಾನು ತುಂಬ ಸತಿ ಮನೆಯಲ್ಲಿ ಟ್ರೈ ಮಾಡಿದ್ದೇನೆ, ತುಂಬ ಚೆನ್ನಾಗಿದೆ ನೋಡಿ, ಕಾಣ್ತಿರ್ಬೋದಲ್ಲ ಫ್ರೆಂಡ್ಸ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ನಮಗೆ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.